ನಮಸ್ಕಾರ ಸರ್. ನಮ್ಮ ಹೆಸರು ಸಂದೀಪ್ ರೆಡ್ಡಿ ಅಂತ, ಆರ್ ಕೆ ಅಗ್ರಿಟೆಕ್ ಕಂಪ್ನಿ. ಸರ್, ಈ ವರ್ಷ ನಮ್ಮದು ಹೊಸ ವೆರೈಟಿ ರಾಗ ಅಂತಕ್ಕಂಥದ್ದು ನಿಮಗೆ ಡೆಮೋ ಕೊಟ್ಟಿದ್ವಲ್ಲ ಸರ್, ಯಾವ ಥರ ಇದೆ ಸರ್ ನಿಮಗೆ? ಚೆನ್ನಾಗೈತೆ. ಚೆನ್ನಾಗಿ ಇಳುವರಿ ಬರ್ತದೆ, ನಿರೀಕ್ಷೆ ಐತೆ. ಕಾಯಿ ಚೆನ್ನಾಗಿ ಬಿಡ್ತೈತೆ. ಉದುರು ಕಡಿಮೆ ಇದಕ್ಕೆ ಹೇಳ್ಬೇಕಂದ್ರೆ, ರೋಗನೂ ಕಡಿಮೆ ಅಲ್ಲ. ಆಲ್ಮೋಸ್ಟ್ ಬೇರೆ ಕಂಪೇರ್ ಮಾಡಿದ್ರೆ ರೋಗ ಕಡಿಮೆ. ಈ ಕಡೆ ನಮ್ಮ ಬಗಲಿಗೆ ಬೇರೆ ಅದಕ್ಕೆ ಬ್ಯಾಡಿಗೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿದ್ರೆ ಭಾಳ ಡಿಫ್ರೆನ್ಸ್ ಐತೆ. ಕಾಯಿ ಸೈಜ್ ಐತೆ. ಅದು ಹಸಿಕಾಯಿ ಒಂದ್ಸಲ ಅರಿಬೇಕು, ಅರಿದ್ರೆ ಮಾತ್ರ ಇನ್ನೂ ಇಳುವರಿ ಚೆನ್ನಾಗಿ ಬರುತ್ತೆ. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಇಳುವರಿ ನೀವು? ನಾವು 3 ಎಕರೆ ಹಚ್ಚಿದ್ದೀನಿ, 20 ಕ್ವಿಂಟಲ್ ಆಗುತ್ತೆ ಅಂತ ನನ್ನ ನಿರೀಕ್ಷೆ. ಎಲ್ಲವುದು ಲಾಸ್ಟ್ ಆಗೋವರೆಗೆ. ನಿಮಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಎಷ್ಟಾಗಿದೆ ಸರ್ ಟೋಟಲ್? ಇನ್ವೆಸ್ಟ್ಮೆಂಟ್ ಅಂತ ನಾನು ಇದಕ್ಕೆ ಸಪ್ರೇಟ್ ಲೆಕ್ಕ ಮಾಡಿಲ್ಲ. ಅದರಲ್ಲಿ ಹೊಡಿದ್ರೆ ಅದ್ರಲ್ಲಿ ನೋಡಿದ್ರೆ ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಅಂದರೆ ರೋಗ ಕಡಿಮೆ. ಮತ್ತು ಕೀಟಬಾಧನೆ ಕಡಿಮೆ. ಕಲರ್ ಯಾವ ಥರ ಇದೆ ಸರ್? ತುಂಬ ಚೆನ್ನಾಗೈತೆ. ಸೈಜ್ ಐತೆ, ಕಾಯಿ ಬ್ಯಾಡಿಗೆ ಸೈಜ್ ಐತೆ, ಮುದುರು ಐತೆ. ಕಾಯಿ ಬ್ಯಾಡಿಗೆ ಸಿಜೆಂಟ ರಿಂಗ್ ಚೆನ್ನಾಗಿ ಬರುತ್ತೆ. ಅದು ರಿಂಗ್ ಚೆನ್ನಾಗಿ ಬರುತ್ತೆ. ಕಲರ್ಸ್ ಬೇರೆ ಬೇರೆ ಬ್ಯಾಡಿಗೆ ಕಾಯಿ ಬೆಳೆಸ್ಕೊಂಡ್ರೆ ಕಲರ್ಸ್ ಯಾವ ಥರ ಇದೆ? ಕಲರ್ ಚೆನ್ನಾಗೈತೆ. ಮುದುರು ರಿಂಗ್ಸ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಇದು ಫಸ್ಟ್ ಬರ್ತಾನೆ ಬಿಳಿಕಾಯಿ ಬರುತ್ತೆ, ಅಂದ್ರೆ ಇದು ಗ್ರೀನ್ ಬರಲ್ಲ ಕಲರ್. ಇದು ಹೌದು, ವೈಟ್ ಕಾಯಿ ಬರುತ್ತೆ. ವೈಟ್ನೇ ಬರುತ್ತೆ. ಬಟ್ ಒಣಗಿದ ಮೇಲೆ ಮಾತ್ರ ಈ ಥರ ಬರುತ್ತೆ, ರಿಂಗ್ ಆಗುತ್ತೆ. ರಿಂಗ್ ಬರುತ್ತೆ. ಮತ್ತೆ ಬೇರೆ ರೈತರಿಗೆ ನೀವು ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಇದೇನು ಆರಾಮಾಗಿ ತೆಗ್ಬೋದು. ಇದನ್ನ ಬೆಳೆನ ಆರಾಮಾಗಿ ತೆಗ್ಬೋದು. ಇದು ಸಸಿ ಕೂಡ ಬೇರೆ ನಾವು ಸಸಿ ಬೇರೆ ಹೊಲಗೊಳಗೆ ಹಚ್ಚಿದ್ವಿ. ಇದ್ರಾಗ ಒಂದು ಸಸಿ ಹೋಗೋಲ್ಲ. ಹೆಂಗೆ ಹಚ್ಚಿದ್ದು ಹಂಗೆ ಬಂತಿದೆ ಸಸಿ. ಅಂದರೆ ಯಾವುದೋ ಸಸಿ ಇದಾಗಿಲ್ಲ, ಇಲ್ಟ್ ಬಂದು ಹೋಗಿಲ್ಲ. 3 ಎಕರೆ ನಿಮ್ಗೆ ಎಷ್ಟು ಸಸಿ ಬಂದಿದೆ ಸರ್? ಇಲ್ಲ ಸಸಿ ಬೀಜ ಜರ್ಮಿನೇಷನ್ ಸುಮಾರು ಇದು 3 ಎಕರೆಗೆ 7 ಪ್ಯಾಕೆಟ್ ಹಾಕಿವಿ. 3 ಎಕರೆಗೆ ಆಯ್ತು ಸಸಿ. ಎಷ್ಟು ಟ್ರೈ ಮೇಲೆ ಡಿಪೆಂಡ್. ಟ್ರೈ ಮೇಲೆ. ಓಕೆ, ಥ್ಯಾಂಕ್ ಯು ಸರ್.